ರಾಜ್ಯದಲ್ಲಿ ನಡೀತಾ ಇರುವಂಥ ಖಾತೆಯ ಖ್ಯಾತೆಯ ಗಲಾಟೆ, ಹೈಡ್ರಾಮಾ ಇವೆಲ್ಲದಕ್ಕೂ ಕೂಡ ಒಂದು ಪೂರ್ಣ ವಿರಾಮ ಬಿತ್ತು ಅಂತ ಹೇಳುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಹೇಳುತ್ತೆ. ಅದು 20 ಇನ್ನೂ ಸಚಿವ ಸ್ಥಾನ ಬಾಕಿ ಇರೋದು. ಅದರ ಬಗ್ಗೆ ನೋಡೋಣ. ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವ್ರ ಕಥೆ ಏನಾಯಿತು ಅಂತ ನೋಡೋಣ. ಈಗ ರಾಜೀನಾಮೆ ಪ್ರಹಸನಕ್ಕೆ ಸದ್ಯಕ್ಕೆ ತೆರೆ ಬಿದ್ದಿದೆ ಅಂತಿದ್ದಾರೆ. ತಾತ್ಕಾಲಿಕ ಅಂತ ಹೇಳಬಹುದೇನೋ ಇದನ್ನು. ನಿನ್ನೆ ರಾತ್ರಿಯಿಂದ ಈವರೆಗೆ ಸಿಎಂ ಡಿ.ಕೆ. ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸರಣಿ ಸಭೆ ಮೇಲೆ ಸಭೆ ಮಾಡಿದರು, ಸಂಧಾನವನ್ನೆಲ್ಲ ಮಾಡಿದರು. ಬೆಳಗ್ಗೆಯಿಂದ ನಡೆದಂಥ ಸರಣಿ ಸಭೆಗಳಲ್ಲಿ ರಾಮಲಿಂಗಾರೆಡ್ಡಿ ಅವರು ಪಟ್ಟನ್ನು ಸಡಿಲಿಸಿರಲಿಲ್ಲ. ಬೆಂಗಳೂರು ಖಾತೆ ಕೊಡ್ತೀನಿ ಅಂತ 2 ಬಾರಿ ಮಾತು ಕೊಟ್ಟಿದ್ದೀರಿ, ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದರು. ಆದರೆ ಡಿ.ಕೆ. ಶಿವಕುಮಾರ್ ಸಂಧಾನದ ವೇಳೆ ಹೆಚ್ಚುವರಿ ಖಾತೆ ಕೊಡೋದಾಗಿ ಹೇಳಿದರೆ, ಸುರ್ಜೇವಾಲಾ ಅವರು ಬೆಂಗಳೂರು ಖಾತೆ ಕೊಡೋಕೆ ಬರೋದೇ ಇಲ್ಲ ಅಂತಂದಿದ್ದಾರೆ. ಖಾತೆ ಡಿಸೈಡ್ ಮಾಡಿರೋದು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡ್ತೀನಿ, ಈಗ ರಾಜೀನಾಮೆ ವಾಪಸ್ ಪಡೀರಿ ಅಂತ ಹೇಳಿದರು. ಅಲ್ಲಿಗೆ ಸುರ್ಜೇವಾಲಾ ಜೊತೆಗೆ ಸಭೆ ಮುಗಿಸಿ ಹೊರಟಂಥ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ಸುರ್ಜೇವಾಲಾ ಅವರು ಮಾತ್ರ ರಾಮಲಿಂಗಾರೆಡ್ಡಿ ಅವರು ಪಕ್ಷದ ಕಟ್ಟಾಳು, ರಾಜೀನಾಮೆ ವಾಪಸ್ ಪಡೆದಿದ್ದಾರೆ ಅಂತ ಹೇಳಿಬಿಟ್ರು. ಸಂಜೆ ಹೊತ್ತಿಗೆ ಮನಸ್ಸನ್ನು ರಾಮಲಿಂಗಾರೆಡ್ಡಿ ಅವರು ಬದಲಿಸಿ ರಾಜೀನಾಮೆ ಅಕ್ಸೆಪ್ಟ್ ಆಗಿಲ್ಲ ಅಂದರೆ ವಾಪಸ್ ಅಂತಾನೆ ಅದರ ಅರ್ಥ ಅಂತ ಹೇಳಿದರು. ಅಲ್ಲಿಗೆ ಜಲಸಂಪನ್ಮೂಲ ಖಾತೆಯನ್ನು ಒಪ್ಕೊಂಡ್ರು. ಹಾಗಾದರೆ ತಡರಾತ್ರಿ ಸಿಎಂ ಸಭೆಯಲ್ಲಿ ಏನಾಯಿತು, ಸುರ್ಜೇವಾಲಾ ಸಭೆಯಲ್ಲಿ ಏನಾಯಿತು ಅನ್ನೋದನ್ನು ಡೀಟೇಲ್ ಆಗಿ ನೋಡೋದಾದರೆ ಈ ರೀತಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರ ಸಂಧಾನ ವಿಫಲವಾಗಿದ್ದು ಹೇಗೆ ಅನ್ನೋದನ್ನು ನಿನ್ನೆ ತಡರಾತ್ರಿಯವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದರು. ಈ ಮಕ್ಕಳು ಮನೆಯಲ್ಲಿ ರಜೆ ಹಿಡಿದಿರ್ತವೆ, ನಾನು ಊಟ ಮಾಡಲ್ಲ, ನಂಗೆ ಬೇಡ, ನಂಗೆ ಅದೇ ಬೇಕು ಅಂತೇಳಿ, ಹಂಗೆ ಈ ಕತೆ. ಬಟ್ ಇಲ್ಲಿ ಏನಾಗಿದೆ, ಅಲ್ಲಿ ತಂದೆ ತಾಯಿನೂ ಹಂಗೆ, ನಾನು ಅದನ್ನು ಕೊಡಿಸ್ತೀನಿ ಅಂತ ಹೇಳಿರ್ತಾರೆ, ಕೊಡಿಸಿರೋದಿಲ್ಲ, ಮಕ್ಕಳು ಅದಕ್ಕೆ ಹಠ ಹಿಡಿತಾರೆ. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಹಾಗೆ, ಈಗ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದರು, ಕೊಡ್ತೀನಿ ಅಂದಮೇಲೆ ಕೊಡ್ಬೇಕು ತಾನೆ. ಸಿದ್ದರಾಮಯ್ಯನವರು ಕೊಡ್ತೀನಿ ಅಂತ ತಕ್ಷಣ ಹೋಗ್ಬಿಟ್ಟು ಹೈಕಮಾಂಡ್ ಹೇಳಿದ ತಕ್ಷಣ ಕೊಟ್ಟರು ತಾನೆ ಮುಖ್ಯಮಂತ್ರಿ ಸ್ಥಾನ. ಇವ್ರಿಗೆ ಯಾಕೆ ಮಂತ್ರಿ ಸ್ಥಾನ ಕೊಡಲಿಲ್ಲ, ಖಾತೆ ಯಾಕೆ ಕೊಡಲಿಲ್ಲ ಕೇಳಲ್ವಾ? ಸಹಜವಾಗಿ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯನಾ ಕೇಳ್ತಾರೆ. ರಾಮಲಿಂಗಾರೆಡ್ಡಿ ಕೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ. ಆದರೆ ನಮಗಿರೋ ಪ್ರಶ್ನೆ, ಈ ರಾಜ್ಯದಲ್ಲಿ ಮುಂಗಾರು ಆರಂಭವಾಗ್ತಾ ಇದೆ, ನೀವಿನ್ನೂ ಜಲಸಂಪನ್ಮೂಲ ಮಂತ್ರಿಗಳು ಯಾರು, ಏನು ಪರಿಸ್ಥಿತಿ, ಕೃಷಿ ಮಂತ್ರಿಗಳು ಯಾರು, ಏನು ಎತ್ತಾಚಾರ, ಏನೂ ಇಲ್ಲ. ರೈತರು ಬಾಯಿ ಬಡ್ಕೊಳ್ಬೇಕಾ ಪರಿಸ್ಥಿತಿಯನ್ನು? ಅದು ನನಗಿರುವಂಥ ಆತಂಕ. ನಿಮ್ಮ ಮಂತ್ರಿಗಳು ಏನಾದರೂ ತೊಗೊಂಡು ಹೋಗಿ ಫಸ್ಟು ಕೊಡಿ, ಏನಾಗ್ತಾ ಇದೆ ಪರಿಸ್ಥಿತಿ ರಾಜ್ಯದಲ್ಲಿ ಅಂತ ಹೇಳಿ, ಆಮೇಲೆ ಒದ್ದಾಡಬೇಕಾಗತ್ತೆ ಪರಿಸ್ಥಿತಿ. ಈಗಿನ ಖಾತೆ ಜೊತೆಗೆ ಹೆಚ್ಚುವರಿ ಖಾತೆಯ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ವಸತಿ ಮತ್ತು ಮುಜರಾಯಿ ಇಲಾಖೆ ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳು ಇಟ್ಟಿದ್ದರು. ಮುಜರಾಯಿ ಇಲಾಖೆ ಅವರು ಹಿಂದೆನೂ ನಿಭಾಯಿಸಿದ್ದಿದೆ, ಅವ್ರಿಗೆ ಗೊತ್ತಿದೆ. ಸಿಎಂ ಆಫರನ್ನು ತಿರಸ್ಕರಿಸಿದರು. ಬೆಂಗಳೂರು ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದ್ರು. ವೇಣುಗೋಪಾಲ್ ಸುರ್ಜೇವಾಲಾರಿಂದಲೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿಸಿದರು. ಬಟ್ ಅದು ಯಾವುದು ಕೂಡ ಸಫಲ ಆಗಿರಲಿಲ್ಲ, ವಿಫಲವಾಗಿ ಹೋಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ಎಷ್ಟೇ ಪ್ರಯತ್ನ ಪಟ್ಟಿದ್ರು ಅದು ಆಗಿರಲಿಲ್ಲ. ಕಾರಣ ರಾಮಲಿಂಗಾರೆಡ್ಡಿ ಅವರು ಪಟ್ಟು ನನಗೆ ಕೊಟ್ಟದ ಮಾತನ್ನು ಉಳಿಸ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಸಿದ್ದರಾಮಯ್ಯವ್ರಿಗೆ ಹೆಂಗೆ ಕೇಳಿದರು, ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ, ಅದನ್ನೇ ಅಲ್ವಾ ಹೇಳಿದ್ದು, ಮಾತು ಉಳಿಸ್ಕೊಳ್ಳಿ ಅಂಥೇಳಿ. ರಾಮಲಿಂಗಾರೆಡ್ಡಿ ಅವರು ಅದನ್ನೇ ಕೇಳಿದರು. ಪಾಪ ಅವ್ರನ್ನ ಸಮಾಧಾನ ಮಾಡಿ ಕೊನೆಗೂ ಕೂಡ ಹ್ಞೂ ಅಂತ ಅನಿಸೋ ಪರಿಸ್ಥಿತಿಗೆ ಬಂದುಬಿಟ್ರಪ್ಪ. ಇನ್ನು ಸುರ್ಜೇವಾಲಾ ಅವರ ಸಭೆಯಲ್ಲಿ ಆಗಿದ್ದೇನು ಅದನ್ನು ನೋಡ್ಬಿಡೋಣ. ರಾಮಲಿಂಗಾರೆಡ್ಡಿ ಅವರು ಮತ್ತು ಕೃಷ್ಣ ಬೈರೇಗೌಡರ ಜೊತೆಗೆ ಕೂತು ಸುರ್ಜೇವಾಲಾ ಅವರು ಸಭೆ ಮಾಡಿದರು. ಕಾರಣ ಇಲ್ಲಿದ್ದಿದ್ದು ಅದೇ ಸಮಸ್ಯೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿಯನ್ನು ಕೊಟ್ಟಿದ್ದಾರೆ. 5 BBMP ಪಾಲಿಕೆಗಳು ಕೂಡ ಅವರ ಅಡಿಯಲ್ಲೇ ಬರುತ್ತೆ. ಸೊ ಹಾಗಾಗಿ ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ನಾನೇನು ಮಾಡಲಿ, ನನಗೆ ಕೊಡ್ತೀನಿ ಅಂತ ನೀವು ಯಾಕೆ ಹೇಳಿದಿರಿ ಮುಂಚೆ, ಅದಕ್ಕೆ ತಕ್ಕಂಗೆ ನಡ್ಕೊಳ್ಳಿ ಅಂತ. ಬೆಂಗಳೂರು ಖಾತೆ ಕೊಡೋಕೆ ಆಗೋದಿಲ್ಲ ಅಂತ ಸುರ್ಜೇವಾಲಾ ಅವರು ಹೇಳಿಬಿಟ್ರು. ಬೆಂಗಳೂರು ಖಾತೆಯನ್ನು ಕೊಡೋಕ್ಕಾಗೋದಿಲ್ಲ, ಅದನ್ನು ಕೊಟ್ಟಾಗ್ಬಿಟ್ಟಿದೆ, ಅದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹೆಚ್ಚುವರಿ ಖಾತೆ ಕೊಡುವ ಭರವಸೆಯನ್ನು ಸುರ್ಜೇವಾಲಾ ಕೊಟ್ಟಿದ್ದಾರೆ. ನಿಮಗೇನೀಗ ಜಲಸಂಪನ್ಮೂಲ ಇದೆ, ಅದ್ರ ಜೊತೆಗೆ ಇನ್ನೊಂದು ಖಾತೆ ಕೊಡ್ತೀವಿ, ನಿಭಾಯಿಸ್ಕೊಳ್ಳಿ ಅಂತ ಹೇಳಿ. ಸೊ ಅಲ್ಲಿಗೆ ಈಗ ಹ್ಞೂ ಅಂದಿದ್ದಾರಾ? ಯಾವ ಖಾತೆ ಅಂತ ಇನ್ನೂ ಹೇಳಿಲ್ಲ, ನೀವೇ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ಬಗ್ಗೆ ನಿರ್ಣಯ ಮಾಡೋದು ರಾಹುಲ್ ಗಾಂಧಿ ಅವರು. ಯಾಕೆ ಅನ್ನೋದು ನಿಮಗೂ ಕೂಡ ಅರ್ಥ ಆಗಿರುತ್ತೆ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ರಾಹುಲ್ ಗಾಂಧಿಯವರೇ ನಿರ್ಣಯ ಮಾಡಿದಾರಂತೆ. ನೀವು ಸಚಿವ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತ. ನೀವು ರಾಜೀನಾಮೆ ಕೊಟ್ಟಿದ್ದು ವಾಪಸ್ ತಗೊಳ್ಳಿ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸಿ ನಿಮಗೆ ತಿಳಿಸ್ತೀವಿ ಅಂದರು. ಅದು ಆಗೋದಿಲ್ಲ, ಬಗೆಹರಿಯೋದಿಲ್ಲ. ಹೈಕಮಾಂಡ್ ಹೇಳುವ ಖಾತೆಯಲ್ಲಿ ನೀವು ಮುಂದುವರಿಬೇಕಾಗತ್ತೆ. ಸುರ್ಜೇವಾಲಾ ಜೊತೆಗೆ ಸಭೆ ಮುಗಿಸಿ ರಾಮಲಿಂಗಾರೆಡ್ಡಿ ಅವರು ಹೊರಡ್ತಾರೆ. ಬಳಿಕ ಹರಿಪ್ರಸಾದ್ ಜೊತೆಗೆ ಕೃಷ್ಣ ಬೈರೇಗೌಡರ ಜೊತೆಗೆ ಸುರ್ಜೇವಾಲಾ ಚರ್ಚೆಯನ್ನು ಮಾಡ್ತಾರೆ. ಈಗೇನೋ ಅವರು ವಾಪಸ್ ತೊಗೊಂಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಬಟ್ ಅದಿನ್ನೂ ಕೂಡ ಬಗೆಹರಿದಂಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಖಾತೆಯ ಆಫರನ್ನು ಕೊಟ್ಟಿದ್ದಾರೆ. ಯಾವ ಖಾತೆ ಅನ್ನೋದನ್ನು ಇವರಿಗೆ ಡಿಸೈಡ್ ಮಾಡೋಕ್ಕೆ ಹೇಳಿದಾರಂತೆ. ಹಾಗಾಗಿ ಈಗ ಸದ್ಯಕ್ಕೆ ಅದು ತಾತ್ಕಾಲಿಕವಾಗಿ ಒಂದು ಪೂರ್ಣ ವಿರಾಮ ಅಂತ ಹೇಳಲ್ಲ, ನಾನು ಕಾಮ ಅಂತ ಹೇಳ್ತೀನಿ, ಅಲ್ಲಿಗೆ ನಿಂತಿದೆ ಅದು. ಇನ್ನೂ ಏನಾಗುತ್ತೆ ನೋಡೋಣ. ಮಾತಾಡಿದ್ದಾರೆ ಅವ್ರು, ನೋಡೋಣ ಫಸ್ಟ್.
So all problems is sorted out. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಏನೋ ಸ್ಟೋರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಸ್ಟೋರಿಗಳೆಲ್ಲ ಹುಸಿ ಆಗೋಯ್ತವೆ. ಆಯಿತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ರು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ರು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್. ಅವ್ರ ರಾಜಕಾರಣನೂ ಬೇಡ, ನಾವು ರಾಜಕಾರಣ ಮಾಡೋದು ಬೇಡ. ನಮ್ಗೆ ರಾಜಕಾರಣ ರಾಜ್ಯದ ಜನತೆಗೆ ಒಳ್ಳೇದಾಗೋದಕ್ಕೆ ಏನು ಬೇಕು ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋದು. Shri Ramalinga Reddy ji has worked for years with Shri B.K. Hari Prasad ji from NSUI days. Shri Ramalinga Reddy ji is an asset of the Congress party. He has been elected as a Congress MLA 8 times. His experience and wisdom is extremely valuable to the party. Shri D.K. Shivkumar, Shri B.K. Hari Prasad, Shri Siddharamaiah and myself, we all spoke to him, all four of us. He has withdrawn his resignation and he shall continue to work as a loyal soldier and minister of the party. ನಾನು ಶಿವಕುಮಾರ್ ಅವರು ಆಮೇಲೆ ಎಲ್ಲ ಒಂದು ಕಡೆ ಮೀಟ್ ಮಾಡಿದ್ವಿ. ಆಮೇಲೆ ಈಗ ಮಾತಾಡಿ ಎಲ್ಲ ಆದಮೇಲೆ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ರು. ಅಕ್ಸೆಪ್ಟೇ ಮಾಡಲ್ಲ, ರಾಜೀನಾಮೆ ರಿಜೆಕ್ಟೆಡ್ ಅಂತ ಮಾಡಿಬಿಟ್ರು. ಖಾತೆ ಬಗ್ಗೆ ಜಲಸಂಪನ್ಮೂಲ ಜೊತೆಗೆ ಅಕಸ್ಮಾತ್ ಬೇಕಾದರೆ ಬೇರೆ ಯಾವುದು ಬೇಕಾದ್ರೂ ತಗೊಳ್ಳಿ ಅಂತಲೂ ಹೇಳಿದ್ದಾರೆ. ಈಗ ನಾನು ಒತ್ತಾಯ ಮಾಡೋಕ್ಕೋಗಲ್ಲ, ಅವ್ರಿಗೆ ಬಿಟ್ಟಿದ್ದೀನಿ, ಸಮಯ ಸಂದರ್ಭ ನೋಡ್ಕೊಂಡು ಮಾಡಿಕೊಡಿ. ನಿಮ್ಮ ನಿರ್ಧಾರ ಏನು ಸರ್? ಇಲ್ಲ, ನಾನೇನು ಈಗ ಹೇಳೋಕ್ಕಾಗಲ್ಲ. ಸಮಯ ಸಂದರ್ಭ ಬಂದಾಗ ಅವ್ರಿಗೆ ಮಾಡಿ ಅಂತ ಅವ್ರ ಮೇಲೇ ಹಾಕ್ಬಿಟ್ಟಿದ್ದೀನಿ. ಇತ್ಯರ್ಥ ಆದಾಗೇ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಅವ್ರೇನು ಮಾಡ್ತಾರೋ ಮುಂದಕ್ಕೆ ನೋಡೋಣ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಓಕೆ, ಇದು ಇಲ್ಲಿಗೆ ಬಗೆಹರಿಯಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ರಾಮಲಿಂಗಾರೆಡ್ಡಿ ಅವರು ನನಗೆ ಹೇಳಿದಂಗೆ ನಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಏನಾಗುತ್ತೆ ಅನ್ನೋದನ್ನು ನೋಡೋಣ ಸದ್ಯಕ್ಕೆ. ಬಟ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ಸ್ಟೋರಿ ಮಾಡಬೇಡಿ, ಅದು ಮಾಡಬೇಡಿ. ಅಲ್ಲ ರೀ, ನಾವು ಸ್ಟೋರಿ ಮಾಡೋಕ್ಕಿಂತ ಇದು ಎಲ್ಲ ಬರೋಕ್ಕಿಂತ ಮುಂಚೆನೇ ಹೇಳಿದ್ವಿ ತಾನೇ ಈ ಸಮಸ್ಯೆ ಆಗಿದೆ ಅಂತ ಹೇಳಿ. ಸ್ಟೋರಿ ಮಾಡಬೇಡಿ ಅಂದರೆ ಅವ್ರು ಅವತ್ತೇ ಪ್ರಮಾಣ ವಚನ ದಿನಾನೇ ಅವ್ರಿಗೆ ಸಮಸ್ಯೆ ಆಗಿದ್ದು. ಅವತ್ತೇ ಅವ್ರು ತಮ್ಮ ಆಪ್ತರ ಬಳಿ ಹೇಳಿದ್ರು, ಯಾಕೆ ನಾನು ಚೇಂಜ್ ಮಾಡಿದ್ರು ಅಂತಲೇ ಗೊತ್ತಿಲ್ಲ ಅಂತ. ಇರಲಿ, ನೋಡೋಣ ಅದೇನಾಗುತ್ತೆ ಅಂಥೇಳಿ. ಈಗ ಸದ್ಯಕ್ಕಂತೂ ಅವರು ಒಪ್ಕೊಂಡಿದ್ದಾರೆ. ಈಗ ಅದ್ರ ಮುಂದಿರುವರಿದಂಥ ಭಾಗ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂದರೆ ಈಗ 13 ಜನರ ಕಥೆಯಲ್ಲೇ ಒಂದು ಹಿಂಗಾಗಿದೆ. ಇನ್ನು ಉಳಿದವರಲ್ಲಿ ದಂಡೆ ಇದೆ ಹಿಂದ್ಗಡೆಗೆ. 20 ಸಚಿವ ಸ್ಥಾನಗಳು ಬಾಕಿ ಇದೆ. 40 ಆಕಾಂಕ್ಷಿಗಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿನೇ ಇದ್ದಾರೆ. ಮೊದಲ ಹಂತದಲ್ಲಿ ಹಿರಿತನ ಜಾತಿ ಲೆಕ್ಕಾಚಾರದಲ್ಲಿ ಬ್ಯಾಲೆನ್ಸ್ ಸಂಪುಟವನ್ನು ಹೈಕಮಾಂಡ್ ಮಾಡ್ಕೊಂಡಿತ್ತು. ಎರಡನೇ ಹಂತದ ಏನು ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಸೊ ಅಲ್ಲದೆ ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿದ್ರಂತೆ. ಎರಡನೇ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಪಟ್ಟಿ ಮೇಲುಗೈ ಸಾಧಿಸ್ತಾರಾ ಅಂತಂದರೆ ಅವ್ರಿಗೆ ಯಾರೆಲ್ಲ ಬೆಂಬಲ ಕೊಟ್ಟರು ಅವರಿಗೆಲ್ಲ ಸಿಗಬಹುದು ಅಂತಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಸಂಪುಟ ಸೇರೋಕ್ಕೆ ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತು ನಡೆಸ್ತಾ ಇದ್ದಾರೆ. ಕಾರಣ ಬೆಳಗಾವಿಯಲ್ಲಿ ಇಬ್ಬರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ, ಒಬ್ಬರಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧ ಹಣಪಟ್ಟಿ ಕಟ್ಕೊಂಡಿರುವಂಥ ಜಮೀರ್ಗೆ ಸ್ಥಾನ ಸಿಗುತ್ತೆ ಅನ್ನೋ ಚರ್ಚೆ ಈಗ ಇದೆ. ಸಿಗಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ, ಹಾಗೂ ಹೀಗೂ ಮಾಡಿ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಆಗಬಹುದು ಅಂತಿದ್ದಾರೆ. ಹೈಕಮಾಂಡ್ ಕೃಪಾಕಟಾಕ್ಷ ಸಿಕ್ಕಿದರೆ ಮಾತ್ರ ಸಿಗುತ್ತೆ ಅಂತಿದ್ದಾರೆ. ಇನ್ನು ಜಮೀರ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬೆಂಬಲಿಗರು ಇವತ್ತು ಚಾಮರಾಜಪೇಟೆಯಲ್ಲಿ ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ನೆಲ್ಲ ಪ್ರತಿಭಟನೆ ಮಾಡಿದರು. ಪೊಲೀಸರೆಲ್ಲ ವಶಕ್ಕೆ ಪಡ್ಕೊಂಡ್ರು. ರಾಯಚೂರು, ಚಿತ್ರದುರ್ಗದಲ್ಲೂ ಕೂಡ ಮುಸ್ಲಿಮರು ಜಮೀರ್ ಪರವಾಗಿ ಪ್ರತಿಭಟನೆ ಮಾಡಿದರು. ಕೊಪ್ಪಳದಲ್ಲಿ ಶಿವರಾಜ್ ತಂಗಡಗಿ ಪರ ಪ್ರತಿಭಟನೆ ನಡೀತು. ಯುಟಿ ಖಾದರನ್ನು ಮುಸ್ಲಿಮರು ನಮ್ಮ ಲೀಡ್ರು ಅಂತ ಒಪ್ಕೊಳ್ಳಲ್ವಾ? ಆ ಥರ ಮಾತಾಡೋರೇ ಬೇಕಾ? ಆ ಥರ ನಡ್ಕೊಳ್ಳೋರೇ ಬೇಕಾ? ಜಮೀರ್ ಆ ರೀತಿಯಲ್ಲಿ ಇರೋದ್ರಿಂದ ಅವ್ರು ಇಷ್ಟಪಡ್ತಾರೆ. ಯುಟಿ ಖಾದರ್ ಅವರು ಎಲ್ಲರನ್ನೂ ಸಮಾನವಾಗಿ ನೋಡೋದ್ರಿಂದ ಅವ್ರು ಇಷ್ಟ ಆಗೋದಿಲ್ವಾ? ಆ ಕಾನ್ಸೆಪ್ಟ್ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತಪ್ಪ ಒಂದು ಸಲ ಮುಸ್ಲಿಮರಲ್ಲಿ. ಯಾರೆಲ್ಲ ಅತ್ಯಂತ ಅಗ್ರೆಸಿವ್ ಆಗಿರ್ತಾರೆ ಅಂಥವರು ಇಷ್ಟ ಆಗ್ತಾರೆ. ಯಾರು ನಾರ್ಮಲ್ ಆಗಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಸಹಬಾಳ್ವೆಯಿಂದ ಇರಬೇಕು ಅಂಥವ್ರು ಇಷ್ಟನೇ ಆಗೋದಿಲ್ಲ. ಅಬ್ದುಲ್ ಕಲಾಂ ಇಷ್ಟ ಆಗೋದಿಲ್ಲ. ಆದರೆ ನಮ್ಮ ದೇಶವನ್ನು ದಾಳಿ ಮಾಡಿದಂತಹ ಆ ರಾಕ್ಷಸರೆಲ್ಲ ಇಷ್ಟ ಆಗ್ತಾರೆ. ಅವ್ರ ಪರವಾಗಿ ಯಾರಾದರೂ ಮಾತಾಡ್ಬಿಟ್ರೆ ಜೈ ಜೈ ಅಂದ್ಕೊಂಡು ಹೋಗ್ತಾರೆ. ಸೇಮ್ ರಿಪೀಟು ಈಗಲೂ ಹಾಗೆ ಅನ್ನಿಸ್ತಾ ಇರೋದು. ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಖ್ಯಮಂತ್ರಿ ಆದ ಬಳಿಕ ಡಿ ಕೆ ಶಿವಕುಮಾರ್ ಇವತ್ತು ತಮ್ಮ ಆರಾಧ್ಯ ದೈವ ಅಜ್ಜಯ್ಯ ಅವರ ತಿಪಟೂರಿನ ನಡುವಿನಕೆರೆಯಲ್ಲಿರುವಂಥ ಕಾಡಸಿದ್ದೇಶ್ವರ ಮಠಕ್ಕೆ ಇವತ್ತು ಭೇಟಿ ಕೊಟ್ಟರು. ವೀರ ಗಂಗಾಧರ ಅಜ್ಜಯ್ಯನ ಗದ್ದುಗೆಗೆ ವಿಶೇಷ ಪೂಜೆ ಮಾಡಿದರು. ಅಷ್ಟೋತ್ತರ ಪಾರಾಯಣ ಸಂಕಲ್ಪವನ್ನು ನೆರವೇರಿಸಿದರು. ಕಾಡಸಿದ್ದೇಶ್ವರ ಮಠದ ಶ್ರೀ ಕರಿ ವೃಷಭ ದೇಸಿ ಕೇಂದ್ರ ಶಿವಯೋಗೀಶ್ವರರು ಸಿಎಂಗೆ ಸಾಥ್ ಕೊಟ್ಟರು. ಈ ವೇಳೆ ಕಾರ್ಯಕರ್ತರು 101 ಈಡುಗಾಯಿ ಹೊಡೆದರು. ಪೂಜೆ ಬಳಿಕ ಮಾತಾಡಿದರು ಮುಖ್ಯಮಂತ್ರಿಗಳು. 24 ವರ್ಷದಿಂದ ನಾನು ಕಾಡಸಿದ್ದೇಶ್ವರ ಮಠಕ್ಕೆ ಬರ್ತಾ ಇದ್ದೀನಿ. ಮಾರ್ಗದರ್ಶನ ಪಡೆದು ದರ್ಶನವನ್ನು ಕೂಡ ಪಡ್ಕೊಂಡಿದ್ದೀನಿ. ನನಗೂ ಸೇರಿದಂತೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಸಿಎಂ ಆಗಿ ಇಲ್ಲಿಗೆ ಬಂದಿಲ್ಲ, ಮೊದಲು ಭಕ್ತನಾಗಿ ಬಂದು ಪ್ರಾರ್ಥನೆ ಮಾಡಿದ್ದೀನಿ ಅಂದರು.
ಇದಕ್ಕೂ ಮುನ್ನ ಮಲ್ಲಘಟ್ಟ ಕೆರೆ ಕಾಮಗಾರಿಗೆ ಸಿಎಂ ಚಾಲನೆ ಕೊಟ್ಟರು. ಈ ಕೆರೆಗೆ ಐತಿಹಾಸಿಕ ಮತ್ತು ಪವಿತ್ರವಾದ ಸ್ಥಳ ಇದು. ದೇವರುಗಳನ್ನು ಇಲ್ಲಿ ಸ್ನಾನ ಮಾಡಿಸಿ ಪೂಜೆ ಮಾಡಿಸ್ತಾರೆ. ಇಲ್ಲಿನ ನೀರನ್ನು ನಮ್ಮ ಮನೆಗೆ ತಗೊಳ್ಕೊಂಡು ಹೋಗಿದ್ದೆ ಅಂದರು. ಯಾವಾಗಲೂ ಕೂಡ ಈ ಭಾಗದ ಕೆರೆ ತುಂಬಿ ತುಳುಕ್ಲಿ ಅಂತ ಹಾರೈಸಿದರು. 23-24 ವರ್ಷದಿಂದ ಎಷ್ಟು ಸತಿ ಬಂದಿದೆಯೋ ನನಗೆ ಗೊತ್ತಿಲ್ಲ. ಎಷ್ಟು ಸತಿ ಬಂದಿದ್ದೀನಿ. ನಾನು ಇಲ್ಲಿಗೆ ಬಂದು ನನ್ನ ಸೇವೆ ಮಾಡಿ ನನ್ನ ಮಾರ್ಗದರ್ಶನವನ್ನು ಪಡ್ಕೊಂಡು ನನಗೆ ರಾಜ್ಯಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಅನೇಕ ಸಂದರ್ಭದಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದೇನೆ. ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟ್, ಈ ಮಟ್ಟದಲ್ಲಿ ಯಾವಾಗಲೂ ಕೂಡ ನಾನೊಬ್ಬ ಭಕ್ತ. ಸೊ ಭಕ್ತನಿಗೂ ಭಗವಂತನಿಗೂ ಇರೋ ಸಂಬಂಧ ಒಳ್ಳೆ ಇದೆ. ಹಿಸ್ಟ್ರಿ ಆಲ್ವೇಸ್ ರಿಪೀಟ್ ಅಂತ ಹೇಳುತ್ತಾರೆ. ಅದಕ್ಕೆ ಕಾರಣ ಒಂದು ಎಕ್ಸಾಂಪಲ್ ಕ್ರಿಕೆಟಲ್ಲಿ ಸಚಿನ್ ತೆಂಡೂಲ್ಕರ್ 16ನೇ ವರ್ಷಕ್ಕೆ ಕಾಲಿಟ್ಟರು. ಅದಾದ ನಂತರ ದಾಖಲೆಗಳ ಮೇಲೆ ದಾಖಲೆನ ಬರೆದ್ರು. ಆ ದಾಖಲೆನ ಪುಡಿಗಟ್ಟಕ್ಕಾಗಲಿಲ್ಲ. ವಿರಾಟ್ ಕೊಹ್ಲಿ ಮಾತ್ರ ದಾಖಲೆ ಪುಡಿಗಟ್ಟಬಹುದು ಅಂತ ಸಚಿನ್ ತೆಂಡೂಲ್ಕರೇ ಅವತ್ತು ಹೇಳಿದರು. ಆದರೆ 16 ವರ್ಷಕ್ಕೆ ಅವ್ರು ಎಂಟ್ರಿ ಕೊಟ್ಟರು, ಇನ್ಯಾರು ಸಾಧ್ಯನೇ ಇಲ್ಲ ಅಂದಿದ್ರು. ಈಗ 15ನೇ ವರ್ಷಕ್ಕೇ ವೈಭವ್ ಸೂರ್ಯವಂಶಿ ಎಂಟ್ರಿ ಕೊಡ್ತಾ ಇದ್ದಾರೆ ಇಂಡಿಯನ್ ಟೀಮ್ನಲ್ಲಿ. ಈಗ ಯಾವ ದಾಖಲೆಗಳನ್ನು ಪುಡಿಗಟ್ತಾರೆ ಎಲ್ಲರೂ ಕೂಡ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಯಾವುದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಟೀಮ್ ಇಂಡಿಯಾಗೆ ವೈಭವ್ ಸೂರ್ಯವಂಶಿ ಸೆಲೆಕ್ಟ್. ವಂಡರ್ ಕಿಡ್ಗೆ ಒಂದೇ ಬಾರಿಗೆ 3 ಸರಣಿಗೆ ಚಾನ್ಸ್. IPL ಸೀಸನ್ 19ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಅತ್ಯಮೋಘ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ವೈಭವ್ ಸೂರ್ಯವಂಶಿ ವಿಶ್ವದ ಅಗ್ರ ಬೌಲರ್ಗಳನ್ನ ಬೆಂಡೆತ್ತಿದ್ರು. 16 ವರ್ಷದ ಈತ ಒಂಚೂರು ಭಯಪಡದೆ ಬುಮ್ರಾ, ಭುವನೇಶ್ವರ್, ಸಿರಾಜ್, ಹೆಜಲ್ವುಡ್, ಮಿಚೆಲ್ ಸ್ಟಾರ್ಕ್, ರಬಾಡಾರಂತಹ ಇಂಟರ್ನ್ಯಾಷನಲ್ ಬೌಲರ್ಗಳಿಗೆ ಕಿಂಚಿತ್ತೂ ದಯೆ ತೋರದಂತೆ ದಂಡಿಸಿದ್ರು. ಈ ಮೂಲಕ IPLನಲ್ಲಿ ಬಹುತೇಕ ಎಲ್ಲಾ ಬಹುಮಾನಗಳನ್ನು ಕೂಡ ತಮ್ಮದಾಗಿಸಿಕೊಂಡಿದ್ರು. ತಾನು ಕ್ರೀಸ್ನಲ್ಲಿದ್ದಷ್ಟೊತ್ತು ಪಂದ್ಯದ ದಿಕ್ಕನ್ನೇ ಬದಲಿಸ್ತಾ ಇದ್ದ ವೈಭವ್ ಸೂರ್ಯವಂಶಿ ಆಟದ ವೈಖರಿ, ಶಾಟ್ ಸೆಲೆಕ್ಷನ್, ನಿರ್ಭೀತ ಬ್ಯಾಟಿಂಗ್ ಸ್ಟೈಲ್ ಬಗ್ಗೆ ಸಚಿನ್, ಗವಾಸ್ಕರ್, ಗೇಲ್, ಎಬಿ ಡಿವಿಲಿಯರ್ಸ್, ಸಂಗಕಾರ, ಪಾಂಟಿಂಗ್ ಸೇರಿದಂತೆ ಬಹುತೇಕ ದಿಗ್ಗಜ ಆಟಗಾರರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಅಲ್ಲದೆ ಟೀಂ ಇಂಡಿಯಾಗೆ ಈತನ ಆಯ್ಕೆಗೆ ಸಲಹೆ, ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಇಂತಹ ಉದಯೋನ್ಮುಖ ತಾರೆ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ನಿರೀಕ್ಷೆಯಂತೆ BCCIನ ಕಣ್ಣು ಕುಕ್ಕಿದ್ದಾರೆ. ಮೊದಲ ಬಾರಿಗೆ ಭಾರತದ ತಂಡದಲ್ಲಿ ಅವಕಾಶ ದೊರೆತಿದೆ. ಇದೇ ಜೂನ್ 26-28ರಂದು ಐರ್ಲೆಂಡ್ ವಿರುದ್ಧ ಹಾಗೂ ಜುಲೈ 1ರಿಂದ ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವ T20 ಸರಣಿ, ಅಲ್ಲದೆ ಸೆಪ್ಟೆಂಬರ್ನಲ್ಲಿ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ. ಈ ಸಂಭ್ರಮವನ್ನ ವೈಭವ್ ಪೋಷಕರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಸಚಿನ್ ದಾಖಲೆ ಮುರಿದ ವೈಭವ್ T20 ಸರಣಿಗೆ ಆಯ್ಕೆಯಾಗುವ ಮೂಲಕ ವೈಭವ್ ಸೂರ್ಯವಂಶಿ ವಿಶ್ವದಲ್ಲಿಯೇ ಅತ್ಯಂತ ಚಿಕ್ಕ ವಯಸ್ಸಿನ ಕ್ರಿಕೆಟಿಗರಾಗಿದ್ದಾರೆ. ಈ ಮೂಲಕ ಮಾಸ್ಟರ್ ಬ್ಲಾಸ್ಟರ್ ಕ್ರಿಕೆಟ್ನ ದಂತಕತೆ ಸಚಿನ್ ತೆಂಡೂಲ್ಕರ್ ದಾಖಲೆಯನ್ನ ಅಳಿಸಿದ್ದಾರೆ. 1989ರಲ್ಲಿ 16 ವರ್ಷ 205 ದಿನಗಳ ಸಚಿನ್ ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ರು. ಇದೀಗ ವೈಭವ್ ಸೂರ್ಯವಂಶಿ 15 ವರ್ಷ 71 ದಿನಗಳಿಗೆ ಟೀಂ ಇಂಡಿಯಾ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಬಿಹಾರದ ಸಮಷ್ಟಿಪುರದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರುವ ವೈಭವ್ಗೆ ಬಾಲ್ಯದಿಂದಲೂ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. IPLನಲ್ಲಿ ಅಬ್ಬರಿಸಿ ಆರೆಂಜ್ ಕ್ಯಾಪ್ ಅನ್ನು ಪಡೆದುಕೊಂಡಿರುವ ವೈಭವ್ ಸೂರ್ಯವಂಶಿಗೆ ಸ್ಥಾನ ಸಿಕ್ಕಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿಕೊಳ್ಳುವ ಸುವರ್ಣಾವಕಾಶವನ್ನ ಕಲ್ಪಿಸಲಾಗಿದೆ. IPLನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡಿ ಕಳಪೆ ಪ್ರದರ್ಶನ ಕೊಟ್ಟ ಸೂರ್ಯಕುಮಾರ್ ಯಾದವ್ ಹಾಗೂ ಹಾರ್ದಿಕ್ ಪಾಂಡ್ಯ ಇಬ್ಬರನ್ನೂ ಕೂಡ BCCI ಕೈಬಿಟ್ಟಿದೆ. ಈ 3 ಸರಣಿಗೂ ಕೂಡ ಶ್ರೇಯಸ್ ಅಯ್ಯರ್ಗೆ ನಾಯಕತ್ವವನ್ನು ಕೊಟ್ಟಿದ್ದು, ತಿಲಕ್ ವರ್ಮಾಗೆ ಉಪನಾಯಕನ ಜವಾಬ್ದಾರಿಯನ್ನ BCCI ವಹಿಸಿದೆ. ಅಂದಹಾಗೆ ವೈಭವ್ ಸೂರ್ಯವಂಶಿ ಆಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬೆರಗಾಗಿದ್ರು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.